ಮರುಭೂಮಿಯಲ್ಲಿ ನೀರು ಹುಡುಕ್ತಿರೋರಿಗೆ ತೊಗೊಂಬಂದು ಒಳ್ಳೆ ಕೂಲ್ ಡ್ರಿಂಕ್ ಕೊಟ್ಟಂಗೆ ಆಯಿತು. ಯಾಕಪ್ಪ ಅಂದರೆ BRB ಸಿನಿಮಾದ ಬಗ್ಗೆ ಆಗಿರ್ಬೋದು, ಸುದೀಪ್ ಸರ್ ಅವರ ಒಂದು ಸಿನಿಮಾ ಅಪ್ಡೇಟ್ ಬಗ್ಗೆ ಎಷ್ಟು ವೇಟಿಂಗಲ್ಲಿದ್ದರು ಫ್ಯಾನ್ಸ್ ಆಗಿರ್ಬೋದು. ಸೊ ಸಿನಿ ಆಡಿಯನ್ಸ್ ಎಲ್ಲರೂ ಕೂಡ ವೇಟಿಂಗಲ್ಲಿದ್ದರು. ಸೊ ನಿನ್ನೆ ರಾತ್ರಿ ಒಂದು ಟ್ವೀಟನ್ನು ಮಾಡ್ತಾರೆ, ಏಪ್ರಿಲ್ 16 ಅಂತ. ಸೊ ಏನಿದು ಏಪ್ರಿಲ್ 16, ಏನು ಕತೆ? ಸೊ ಇದ್ರ ಬಗ್ಗೆ ಮಾತಾಡ್ತೀನಿ, ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ಕಾಗೆ, ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ನಾನು ಏನೇ ವಿಡಿಯೋ ಮಾಡಿದ್ರು, ಯಾವುದೇ ವಿಡಿಯೋ ಮಾಡಿದ್ರು ಅದರಲ್ಲಿ 100 ಕಮೆಂಟಲ್ಲಿ ಒಂದು 30ರಿಂದ 40 ಕಮೆಂಟ್ ಬಂದುಬಿಟ್ಟು BRB ಬಗ್ಗೆನೇ ಇರುತ್ತೆ. ಸೊ ಎಲ್ಲರೂ ಕೂಡ ಕೇಳೋದೊಂದೇ, ಬ್ರದರ್ BRB ಅಂತ. ನಾನು BRB ಸಿನಿಮಾದ ಬಗ್ಗೆ ತುಂಬ ವೀಡಿಯೋಗಳನ್ನ ಮಾಡಿದ್ದೀನಿ. ಅಪ್ಡೇಟ್ಸ್ಗಳ ಬಗ್ಗೆ ಆಗಿರ್ಬೋದು, ಚಿಕ್ಕ ಪುಟ್ಟ ಇನ್ಫಾರ್ಮೇಷನ್ ಸಿಕ್ಕರು ಕೂಡ ವೀಡಿಯೋ ಮಾಡಿದ್ದೀನಿ. ಬಟ್ ಇವತ್ತು ಈ ವಿಡಿಯೋ ಮಾಡ್ತಿರೋದು ಏನಕ್ಕೆ ಅಂದರೆ, ಸೊ ನಿನ್ನೆ ರಾತ್ರಿ ಒಂದು ಟ್ವೀಟನ್ನು ಮಾಡಿದ್ದಾರೆ ಅಂತ ನಾನೇನು ಹೇಳಿದೆ ಸುದೀಪ್ ಸರು. ಸೊ ನಾನು ಖಂಡಿತವಾಗ್ಲೂ ಓಪನ್ ಮಾಡಿರಲಿಲ್ಲ ಎಕ್ಸು. ಯಾರೋ ಒಬ್ಬರು ನನಗೆ ಸ್ನೇಹಿತರು ಕಳಿಸಿದ್ರು, ಸಬ್ಸ್ಕ್ರೈಬರ್ಸ್ ಕಳಿಸಿದ್ರು. ಅವರು ಕಳಿಸಾದ್ಮೇಲೆ ನಾನೊಂದು ಸಲ ಕ್ಲಾರಿಫೈ ಮಾಡ್ಕೊಳ್ಳೋಕ್ಕೆ ಹೋಗಿ ಎಕ್ಸಲ್ಲಿ ನೋಡಿದೆ. ನಿಜ ಇರ್ಬೋದು, ಸುಳ್ಳು ಇರ್ಬೋದು, ಯಾರಿಗೆ ಗೊತ್ತು, ಯಾರು ಕಳಿಸ್ತಿದ್ದಾರೆ ಏನು ಸ್ವಲ್ಪ ವೆರಿಫೈ ಮಾಡೋಣ. ಯಾಕಂದರೆ ರಾತ್ರೋರಾತ್ರಿ ಕಳಿಸಿದ್ದಾರೆ. ಒಂದು ಟ್ವೀಟಿಂದು ಟೈಮಿಂಗ್ ನೋಡಿದಾಗ ರಾತ್ರಿ ಟ್ವೀಟ್ ಮಾಡಿದಾರಲ್ಲ, ಏನು ಕತೆ ಇದು ಅಂತ ಹೋಗಿ ನಾನು ಖುದ್ದಾಗಿ ಎಕ್ಸ್ ಖಾತೆ ಚೆಕ್ ಮಾಡಿದಾಗ ಸೊ ಅಫಿಷಿಯಲ್ ಆಗಿ ಹಾಕಿದ್ದಾರೆ ಸುದೀಪ್ ಸರು 16ನೇ ತಾರೀಕಿಗೆ. ಎಕ್ಸೈಟ್ಮೆಂಟ್ ಆಗಿ ವೇಟ್ ಮಾಡಬೇಕಾಗುತ್ತೆ ನಾವು ಕೂಡ. ಸೊ ಏನಿರ್ಬೋದು ಅನ್ನೋದೊಂದು ಕುತೂಹಲ ಎಲ್ರಿಗೂ ಇರುತ್ತೆ. ಬಟ್ ಈ ಒಂದು ವಿಚಾರವಾಗಿ ಹೇಳೋದಾಯಿತು ಅಂದರೆ, ಆ ಒಂದು ಪೋಸ್ಟ್ನ ಕೆಳಗಡೆ ನಾನು ಕಾಮೆಂಟ್ಸ್ಗಳನ್ನು ನೋಡ್ಕೊಳ್ತಾ ಬಂದೆ. ಯಾರ್ಯಾರು ಏನೇನು ಕಾಮೆಂಟ್ಸ್ ಮಾಡಿದ್ದಾರೆ ಅಂತ. ಕೆಲವೊಬ್ಬರು ಶೂಟಿಂಗ್ ಬಗ್ಗೆ ಹಾಕಿದ್ದಾರೆ, ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಅದ್ರ ಬಗ್ಗೆ ಅಂತ ಹಾಕಿದ್ದಾರೆ. ಕೆಲವೊಬ್ಬರು ರಿಲೀಸ್ ಡೇಟ್ ಬಗ್ಗೆ ಅಂತ ಹಾಕಿದ್ದಾರೆ. ಸೊ ತುಂಬ ಒಂದು ಕಾಮೆಂಟ್ಸ್ಗಳು ಹೋಗ್ತಾ ಇದೆ. ಸೊ ಜೊತೆಗೆ ನಿಮಗೇನು ಅನ್ನಿಸ್ತಾ ಇದೆ ಅಂದರೆ, ಈ ಒಂದು ಏಪ್ರಿಲ್ 16ಕ್ಕೆ ಏನು ಬರಬಹುದು ಒಂದು ಅಪ್ಡೇಟ್ BRBದು ಕಾಮೆಂಟ್ ಮಾಡಿ. ಬಟ್ ನಾನೊಂದು ವೇಟಿಂಗಲ್ಲಿರುವಂಥದ್ದು, ನನಗೊಂದು ಅಪ್ಡೇಟ್ ಬೇಕಾಗಿರುವಂಥದ್ದು, ಏನಾದರೂ ಒಂದು ಪೋಸ್ಟರ್ ಬೇಕು. ಪೋಸ್ಟರ್ ರಿಲೀಸ್ ಮಾಡಿದ್ರೆ BRB ಒಂದು ಸುದೀಪ್ ಸರ್ ಒಂದು ಕಾಸ್ಟ್ಯೂಮು, ಸುದೀಪ್ ಸರ್ ಒಂದು ಗೆಸ್ಟ್ ಜಾರು, ಸೊ ಅವ್ರದ್ದು ಏನಾದರೂ ಒಂದು ಇತ್ತು ಅಂದರೆ ರಿಲೀಸ್ ಮಾಡಿ ಅಂತ ನನ್ನ ಒಂದು ರಿಕ್ವೆಸ್ಟು. ನಾನು ವೇಟ್ ಮಾಡ್ತಿರುವಂಥದ್ದು. ಸೊ ನೋಡೋಣ, ರಿಲೀಸ್ ಡೇಟ್ ಅಂತ ಹೇಳ್ತಾ ಇದ್ದಾರೆ. ಸೊ ರಿಲೀಸ್ ಡೇಟ್ ಕೂಡ ಅನೌನ್ಸ್ಮೆಂಟ್ ಮಾಡುವಂಥ ಸಾಧ್ಯತೆಗಳು ಇರ್ಬೋದು, ಯಾರಿಗೆ ಗೊತ್ತಿಲ್ಲ. ರಿಲೀಸ್ ಡೇಟ್ ಮಾಡಿದ್ರು ಮಾಡ್ಬೋದು. ಬಟ್ ಓವರಾಲ್ ಆಗಿ ಒಂದು ಅಫಿಷಿಯಲ್ ಆಗಿ ಒಂದು ಖಾತೆಯಿಂದ, ಅಂದರೆ ಯಾವುದೇ ಸಿನಿಮಾ ಆಗಿರ್ಬೋದು, ಅಫಿಷಿಯಲ್ ಆ ಒಂದು ಸಿನಿಮಾ ಟೀಮಿಂದ ಆಗಿರ್ಬೋದು, ಸಿನಿಮಾ ನಟರಿಂದ ಆಗಿರ್ಬೋದು, ಒಂದು ಅಪ್ಡೇಟ್ ಬಂದಾಗ ತುಂಬಾ ಒಂದು ಖುಷಿಯಾಗುತ್ತೆ. ಸೊ ಈಗ ಸದ್ಯಕ್ಕೆ ಸುದೀಪ್ ಸರ್ ಫ್ಯಾನ್ಸ್ಗೆ ಎಲ್ಲರೂ ಕೂಡ ತುಂಬ ಖುಷಿಯಾಗಿದೆ. ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗಿರುವಂಥದ್ದು ಏಪ್ರಿಲ್ 16ಕ್ಕೆ ಒಂದು ವೇಟಿಂಗ್, ಒಂದು ಕುತೂಹಲದ ಒಂದು ಅಪ್ಡೇಟು. ಸೊ ನೋಡೋಣ ಏನು ಬರ್ಬೋದು ಗೊತ್ತಿಲ್ಲ. ನಾನು ಕೂಡ ವೇಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಆಲ್ಸೋ ನೀವು ವೇಟ್ ಮಾಡ್ತಾಯಿದ್ದೀರಾ. ನಾನು ತುಂಬ ವೀಡಿಯೋಗಳು ಮಾಡಿದ್ದೀನಿ BRB ಬಗ್ಗೆ. ಎಲ್ಲರೂ ಕೂಡ ಹೇಳ್ತಾಯಿದ್ದೀರಾ, ಬ್ರದರ್ ಅಪ್ಡೇಟ್ ಯಾವಾಗ BRB ಅಂತ. ಸೊ ಫೈನಲ್ ಆಗಿ ಸುದೀಪ್ ಸರೇ ಟ್ವೀಟ್ ಮಾಡಿಬಿಟ್ಟು ಎಕ್ಸ್ ಖಾತೆಯಲ್ಲಿ ಹಂಚ್ಕೊಂಡಿದ್ದಾರೆ. ಆ್ಯಂಡ್ ಈ ಒಂದು ಎಕ್ಸೈಟ್ಮೆಂಟು 16ನೇ ತಾರೀಕಿಗೆ ಕುತೂಹಲ ಹೀಗೆ ಇರಲಿ. ಸೊ ಗೆಸ್ ಮಾಡ್ತಾ ಇರೋಣ 16ನೇ ತಾರೀಕಿಗೆ ತನಕ ಏನು ಬರ್ಬೋದು, ಏನು ಅನೌನ್ಸ್ಮೆಂಟ್ ಇರ್ಬೋದು, ಏನು ಅನೌನ್ಸ್ಮೆಂಟು ಅಂತ. ಸೊ ಗೆಸ್ ಮಾಡೋಣ. ನಿಮಗೇನೋ ಅನ್ನಿಸ್ತದೆ ಗೆಸ್ ಮಾಡಿದ್ದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸೊ ಆದಷ್ಟು ಬೇಗ ಸಿನಿಮಾ ತೆರೆಗೆ ಬರಲಿ BRB. ರಿಲೀಸ್ ಡೇಟ್ ಆದರೆ ಏನೋ ಯಾವಾಗ ಬರ್ಬೋದು, ಏನು ಕತೆ, ಸೊ ಅದ್ರ ಬಗ್ಗೆನೂ ಕೆಲವೊಂದು ವಿಚಾರಗಳಿದೆ. ಸೊ ನೋಡೋಣ, ಅತಿಯಾಗಿ ನಾವು ಕಾತುರತೆ ಜಾಸ್ತಿ ಮಾಡ್ಕೊಂಬಿಟ್ಟಿದ್ದೀವಿ ಆಲ್ರೆಡಿ. ಈಗ ನೋಡೋಣ, 16ಕ್ಕೆ ಸುದೀಪ್ ಸರ್ ಅವರು ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ. ಆದಷ್ಟು ಬೇಗ ಸಿನಿಮಾ ತೆರೆಗೆ ಬರಲಿ. ಆ್ಯಂಡ್ ಈ ವರ್ಷ ಎಲ್ಲ ಸಿನಿಮಾಗಳು ಬ್ಲಾಕ್ ಬಾಸ್ಟರ್ ಹಿಟ್ ಆಗಲಿ. ಕನ್ನಡ ಸ್ಯಾಂಡಲ್ವುಡ್ ಇಂಡಸ್ಟ್ರಿ ಒಂದು ರೆಕಾರ್ಡ್ ಬ್ರೇಕ್ ಮಾಡಲಿ ಈ ವರ್ಷ 2025 ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಯಾರೆಲ್ಲ BRBಗೆ ವೇಟ್ ಮಾಡ್ತಾ ಇದ್ದೀರಾ, ಸೊ BRB ಅಂತ ಕಾಮೆಂಟ್ ಮಾಡಿ ಅಂತ ಹೇಳ್ತಾ. ಆ್ಯಂಡ್ ನಮ್ಮನ್ನು ಟ್ವಿಟರ್ ಮತ್ತು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ ಅಂತ ಹೇಳ್ತಾ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.